ಚಳಿಗಾಲ ಅಂದ್ರೆ ಮೈ ನಡುಗುತ್ತೆ. ಚಳಿಯಿಂದ ಮೈ ಬೆಚ್ಚಗಿಡೋದಕ್ಕೆ ಬೆಚ್ಚಗಿಯ ಕಂಬಳಿ ಬೇಕು ಅನ್ಸುತ್ತೆ. ಅದರಲ್ಲೂ ನಮ್ಮ ಬಾಯಿ ಬಿಸಿ ಬಿಸಿ ಕರಿದ ತಿಂಡಿಗಳನ್ನ ತಿನ್ನೋಕೆ ಆಸೆ ಪಡುತ್ತೆ. ಹೌದು, ಚಳಿಗೆ ಬಿಸಿ ಬಿಸಿ ಬೋಂಡ, ಬಜ್ಜಿ, ವಡ ತಿನ್ನೋದು ಒಂದೇ ಮಜಾ. ಮೈ ನಡುಗಿಸೋ ಚಳಿ, ಬಿಸಿ ಬಿಸಿ ಕರಿದ ತಿಂಡಿಗಳನ್ನ ತಿನ್ನಲು ಹಾತೊರೆಯುತ್ತಿರೋ ಜನ, ಬಾಯಲ್ಲಿ ನೀರೂರಿಸೋ ಬಜ್ಜಿ ಬೋಂಡಗಳು. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಚಳಿಯದ್ದೇ ಕಾರುಬಾರು. ರಾತ್ರಿಯಾದ್ರಂತೂ ಸಾಕು, ಜನ ಬಿಸಿ ಬಿಸಿ ಕರಿದ ತಿಂಡಿಗಳನ್ನ ತಿನ್ನಲು ಹಾತೊರೆಯುತ್ತಾರೆ. ಹೀಗಾಗಿ ನಗರದ ವಿವಿಧ ಬೀದಿ ಬೀದಿಗಳಲ್ಲಿ ಕರಿದ ತಿಂಡಿಗಳ ಮಾರಾಟ ಹೆಚ್ಚಾಗಿದೆ. ಇನ್ನು ಜನರು ಗೂಡಂಗಡಿಗಳಲ್ಲಿ ಸಿಗೋ ಬಜ್ಜಿ ಬೋಂಡಾಗಳನ್ನ ತಿನ್ನಲು ಸಾಲು ಸಾಲಾಗಿ ನಿಂತಿರೋದು ಸಾಮಾನ್ಯವಾಗಿಬಿಟ್ಟಿದೆ. ಸದ್ಯ ಬಜ್ಜಿ ಬೋಂಡಾಗಳಂತಹ ಕರಿದ ತಿಂಡಿಗಳಿಗೆ ಬೇಡಿಕೆ ಹೆಚ್ಚಾಗಿದ್ದು, ನಮ್ಮ ವ್ಯವಹಾರ ಹೆಚ್ಚಾಗಿ ದುಪ್ಪಟ್ಟು ಲಾಭ ಗಳಿಸುತ್ತಿದ್ದೇವೆ ಅಂತಾರೆ ಅಂಗಡಿ ವ್ಯಾಪಾರಿಗಳು. ಚಳಿಗಾಲ ಅದರಿಂದ ಭಾಳ ಜನ ಲೈಕ್ ಮಾಡ್ತಾರೆ. ಖಾರವಾಗಿರುತ್ತಲ್ವ, ಅದರಿಂದ ಭಾಳ ಜನ ತೊಗೊತಾರೆ. ಭಾಳ ಖರ್ಚಾಗುತ್ತೆ, ಸೇಲ್ಸ್ ಚೆನ್ನಾಗಿದೆ. ನಮಗೆ 5,000 to 6,000 rupees ಸೇಲ್ ಆಗುತ್ತೆ. ಇನ್ನು ಕಡಿಮೆ ರೇಟ್ನಲ್ಲಿ ಕರಿದ ತಿಂಡಿಗಳು ಸಿಗುವುದರಿಂದ ಹೆಚ್ಚಿನ ಗ್ರಾಹಕರು ಖುಷಿಯಾಗಿದ್ದಾರೆ. ಕೂಲ್ ಚಳಿಗೆ ಬಿಸಿ ಬಿಸಿ ಬೋಂಡಾ ತಿನ್ನೋದೇ ಒಂದು ಖುಷಿ ಅಂತಾರೆ ಗ್ರಾಹಕರು. ರುಚಿಯಾಗಿರುತ್ತೆ. ಮೆಣಸಿನಕಾಯಿ ಬಜ್ಜಿ, ಅದು ಮಂಗಳೂರು ಬಜ್ಜಿ ಥರ. ಮತ್ತು ಚಳಿಗಾಲಕ್ಕೆ ತುಂಬ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಎಲ್ರಿಗೂ ಭಾಳ ಇಷ್ಟ ಆಗುತ್ತೆ ಬೆಂಗಳೂರಿನಲ್ಲಿ. ಚಳಿಗಾಲದ ವೇಳೆ ಹೆಚ್ಚಿನ ಜನರು ಇಷ್ಟಪಡೋದು ಕರಿದ ತಿಂಡಿಗಳನ್ನೇ. ಅದರಲ್ಲೂ ಬೋಂಡ, ಬಜ್ಜಿ, ಹಪ್ಪಳಕ್ಕೆ ಹೆಚ್ಚಿನ ಬೇಡಿಕೆ ಕಂಡು ಬರ್ತಾ ಇದೆ. ಚುಮು ಚಳಿಗೆ ಬಿಸಿ ಬಿಸಿ ಬಜ್ಜಿ ಬೋಂಡ ತಿಂದರೆ ಅದೇನು ಮಜಾ ಸಿಗುತ್ತೆ ಗೊತ್ತಾ? ಬಜ್ಜಿ ಬೋಂಡ ತಿಂದಷ್ಟು ಖುಷಿಯಾಗುತ್ತೆ, ಅಷ್ಟೇ ಟೇಸ್ಟಿ ಆಗುತ್ತೆ. ಸೊ ಗ್ರಾಹಕರ ರೆಸ್ಪಾನ್ಸಿಂದ ವ್ಯಾಪಾರಿಗಳಂತೂ ಫುಲ್ ಖುಷಿಯಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಯುಗ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಮಾಧ್ಯಮಗಳಲ್ಲಿ ಕೇಳಿ ಬರ್ತಾ ಇರೋ ಪೇಯ್ಡ್ ನ್ಯೂಸ್ ಅಂದ್ರೆ ಪ್ರಾಯೋಜಿತ ಸುದ್ದಿಗಳ ವರದಿಗಳಿಂದಾಗಿ ಮಾಧ್ಯಮಗಳ ವಿಶ್ವಾಸಾರ್ಹತೆಯ ಬಗ್ಗೆ ಪ್ರಶ್ನೆಗಳೆದ್ದಿವೆ. ಹೀಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಮಾಧ್ಯಮಗಳ ವಿಶ್ವಾಸಾರ್ಹತೆಯನ್ನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಮಹತ್ತರ ಹೆಜ್ಜೆಯನ್ನಿಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಈಗಾಗಲೇ ಕಟ್ಟುನಿಟ್ಟಿನ ನೀತಿ ಸಂಹಿತೆ ಹಾಗೂ ವೃತ್ತಿಪರತೆಯನ್ನ ಪಾಲಿಸುತ್ತಿದೆ. ಭಾರತದ ಬಹುತೇಕ ಮಾಧ್ಯಮಗಳು, ಪತ್ರಕರ್ತರು ವಿಶ್ವಾಸಾರ್ಹರು ಅನ್ನೋದು ಏಷ್ಯಾನೆಟ್ನ ನಂಬಿಕೆಯಾಗಿದೆ. ಈ ವಿಶ್ವಾಸಾರ್ಹತೆಯನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಪತ್ರಿಕೆ ಮತ್ತಷ್ಟು ಪಾರದರ್ಶಕ ನೀತಿಯನ್ನು ತಮ್ಮದಾಗಿಸಿಕೊಂಡಿವೆ. ಸಂಸ್ಥೆಗೆ ದೊರೆಯುವ ಜಾಹೀರಾತು ಹಾಗೂ ಇತರ ಆದಾಯದ ವಿವರಗಳನ್ನು ಪ್ರತಿ ತಿಂಗಳು ಬಹಿರಂಗಗೊಳಿಸಲು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ನಿರ್ಧರಿಸಿದೆ. ಚುನಾವಣಾ ಅವಧಿಯಲ್ಲೂ ಅಷ್ಟೇ ವಿವಿಧ ರಾಜಕೀಯ ಪಕ್ಷಗಳು ನೀಡುವ ಜಾಹೀರಾತು, ಅವುಗಳಿಂದ ದೊರೆಯುವ ಆದಾಯಗಳ ಬಗ್ಗೆಯೂ ಸಂಸ್ಥೆ ವಿವರಗಳನ್ನು ನೀಡಲಿದೆ. ಸಂಸ್ಥೆಯ ಇನ್ನೊಂದು ಮಹತ್ವವಾದ ನಿರ್ಧಾರವೆಂದರೆ ಸಂಪಾದಕೀಯ ಮಂಡಳಿಯ ಎಲ್ಲ ಹಿರಿಯ ಉದ್ಯೋಗಿಗಳ ಆಸ್ತಿ ಘೋಷಣೆಯನ್ನು ಕಡ್ಡಾಯಗೊಳಿಸಿದೆ. ಇದು ಇವತ್ತಿನ ಬೆಂಗಳೂರು ಫಸ್ಟ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.